ಭವವಿಲ್ಲದ ಭಕ್ತನ ಪರಿಯ ನೋಡ, ಮನ ಪ್ರಾಣಯುಕ್ತ ಭವರಹಿತ ಒಡಲಿಲ್ಲದ ಜಂಗಮದ ಪರಿಯ ನೋಡ. ಉಭಯ ಮಿಂಚಿನ ಬೆಳಗಿನೊಂದೆಡೆಯಲ್ಲಿ ಹಿಡಿಯಲುಂಟೆ, ಉಭಯವೊಂದಾದವರು ಕಂಡಡೆ ನೀನೆಂಬೆ ಕೂಡಲ ಸಂಗಮ ದೇವ. ಅಂದ್ರೆ ಇದರ ಅರ್ಥವೇನೆಂದರೆ, ಭವವಿಲ್ಲದ ಭಕ್ತನ ಪರಿಯ ನೋಡ ಅಂದ್ರೆ ಈ ಪ್ರಾಪಂಚಿಕ ವ್ಯಸನದಲ್ಲಿ ಅಂದ್ರೆ ಪ್ರಾಪಂಚಿಕ ವಸ್ತುಗಳಲ್ಲಿ ಶುದ್ಧ ಭಕ್ತನು ಇರುವುದು ಬಹಳ ಕನಿಷ್ಠ. ಪ್ರಾಪಂಚಿಕ ವ್ಯಸನದಲ್ಲಿ ಶುದ್ಧ ಭಕ್ತನು ವಿಧಾನವನ್ನು ನೋಡಿ ಮನಸ್ಸು, ಪ್ರಾಣ, ಮುಕ್ತಿ, ಜನನ ಮರಣಗಳು ಜಂಜಾಟವಿಲ್ಲದವರು, ಒಡಲಿಲ್ಲದ ಜಂಗಮನ ವಿಧಾನವನ್ನು ನೋಡು. ಒಡಲಿಲ್ಲ, ಈ ಕಡಲು ಒಡಲು ಅಂತ ಹೆಂಗಂತಾರಲ್ಲ, ಒಡಲಿಲ್ಲದ ಜಂಗಮನ ವಿಧಾನವನ್ನು ನೋಡು. ಜಂಗಮನ ವಿಧಾನವನ್ನು ನೋಡು. ಈ ಉಭಯ ಮಿಂಚಿನ ಕಾಂತಿಯನ್ನು, ಈ ಶರೀರ ಏನದ ಉಭಯ ಮಿಂಚಿನ ಕಾಂತಿಯಂತೆ, ಇದು ಉಭಯ ಮಿಂಚಿನ ಕಾಂತಿಯಂತೆ ಒಂದು ಕಡೆಯಲ್ಲಿ ಹಿಡಿಯಲಾಗಲಿಲ್ಲ. ಇದು ಶರೀರಕ್ಕೆ ಒಂದೇ ಕಡೆಯಾಗಲಿ, ಮನಸ್ಸಿಗೆ ಒಂದೇ ಕಡೆಯಾಗಿ ಹಿಡಿಯಲಿಲ್ಲ. ಅದಕ್ಕೆ ಒಂದೇ ಕಡೆಯಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಒಂದೇ ಕಡೆಯಾಗಿ ಅದಕ್ಕೂ ಇದಾಗಿ ಮಾಡಲು ಸಾಧ್ಯವಿಲ್ಲ. ಮಿಂಚಿನಂತೆ, ಮಿಂಚು ಠಳ್ಳಂತ ಠಳ್ಳಂತ ಮಿಂಚ್ತದ, ಅದು ಮಾಯವಾಗಿ ಹೋಗ್ತದಲ್ಲ, ಹಾಗೇ ಇದು ಮನಸ್ಸು ಭೀ ಇಲ್ಲದ ಅಂದ್ರೆ ಅಲ್ಲಿ, ಅಲ್ಲದ ಅಂದ್ರೆ ಅಲ್ಲಿ, ಅಲ್ಲದ ಅಂದ್ರೆ ಇಲ್ಲಿ, ಹಾಗೇ ಇದು ಶರೀರದ ಮನಸ್ಸು ಮಿಂಚಿನಂತೆ ಹೋಲಿಸಿದ್ದಾರೆ. ಮಿಂಚಿನಂತೆ ಒಂದು ಕಡೆಯಲ್ಲಿ ಹಿಡಿಯಲಾಗುವುದಿಲ್ಲ. ಮಿಂಚಿನಂತೆ ಒಂದೇ ಕಡೆಯಾಗಿ ಅದಕ್ಕೆ ಸ್ಥಿರವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಏಕಾಗ್ರ ಚಿತ್ತದಿಂದ ಮಾಡಿದರೆ ಅದು ಒಂದೇ ಏಕಚಿತ್ತ. ಉಭಯವಿಲ್ಲ. ಕೂಡಲ ಸಂಗಮ ದೇವ ಎರಡು ಒಂದಾದವರಿಗೆ ಕಂಡರೆ, ಶರೀರ ಮತ್ತು ಮನಸ್ಸು ಎರಡು ಒಂದಾಗಿ ಏಕಾಗ್ರತೆ ಚಿತ್ತದಿಂದ ಕುಳಿತುಕೊಂಡರೆ ಅದು ಏನಾಗ್ತದೆ? ಜಂಗಮ ಹಾಗೂ ಸದ್ಭಕ್ತರ ಭಕ್ತಿ ಕಾಣುತ್ತದೆ. ಈ ಉಭಯ ಸಾಮರಸ್ಯವಾಗುವುದನ್ನು ಕಂಡರೆ ನೀನು ಏನಾಗುವಿಯ? ನೀನು ಮಹಾದೇವನಾಗುವಿಯ ಎಂದು ಕೂಡಲ ಸಂಗಮ ದೇವ ಬಸವಣ್ಣ